ನಟ ದರ್ಶನ್ ಮತ್ತೆ 5 ದಿನಗಳ ಕಾಲ ಮೈಸೂರಿಗೆ ತೆರಳೋಕೆ ಕೋರ್ಟ್ ಅನುಮತಿಯನ್ನು ಪಡೆದಿದ್ದಾರೆ. ಹಾಗಾದ್ರೆ ದರ್ಶನ್ ಕೋರ್ಟ್ ಅನುಮತಿ ಪಡೆದಿದ್ದು ಯಾಕೆ? ಬನ್ನಿ ನೋಡೋಣ. ಮತ್ತೆ ಮೈಸೂರಿಗೆ ತೆರಳಲು ದರ್ಶನ್ ರೆಡಿ. ಕೋರ್ಟ್ನಿಂದ ಅನುಮತಿ ಪಡೆದ ದಾಸ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ರೆಗ್ಯುಲರ್ ಬೇಲ್ ಮೇಲೆ ಹೊರಗಿದ್ರು ತಮ್ಮ ಇಷ್ಟ ಬಂದಂತೆ ಎಲ್ಲೆಂದರಲ್ಲಿ ಓಡಾಡೋ ಹಾಗಿಲ್ಲ. ಹೀಗಿರುವಾಗ ಸದ್ಯ ಮತ್ತೆ ಮೈಸೂರಿಗೆ ದರ್ಶನ್ ತೆರಳೋಕೆ ರೆಡಿಯಾಗಿದ್ದಾರೆ. ಕೋರ್ಟ್ ಅನುಮತಿ ಪಡೆದ ದರ್ಶನ್ 5 ದಿನ ಮೈಸೂರಿನಲ್ಲಿ ಬೀಡು ಬಿಡಲಿದ್ದಾರೆ. ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿ ಆಚರಿಸಲು ಕಾಟೇರನ ಪ್ಲಾನ್. ಅಂದ ಹಾಗೆ ದರ್ಶನ್ ಕೋರ್ಟ್ ಅನುಮತಿ ಪಡೆದು ಮೈಸೂರಿಗೆ ತೆರಳುತ್ತಾ ಇರೋದು ಅಮ್ಮನ ಭೇಟಿಗಾಗಿ ಅಂತ ಹೇಳಲಾಗ್ತಿದ್ರು. ಮೂಲಗಳ ಪ್ರಕಾರ ದರ್ಶನ್ ಮೈಸೂರಿಗೆ ತೆರಳುತ್ತಿರೋದು ಸುಗ್ಗಿ ಹಬ್ಬದ ಸಂಭ್ರಮಕ್ಕೆ ಅಂತ ಹೇಳಲಾಗ್ತಿದೆ. ಹೌದು, ದರ್ಶನ್ ಮೈಸೂರಿಗೆ ಹೋದ್ರೆ ಉಳಿಯೋದು ಅವರ ಫಾರ್ಮ್ ಹೌಸ್ ನಲ್ಲಿ. ಅಲ್ಲಿರೋ ಪ್ರಾಣಿ ಪಕ್ಷಿಗಳ ಜೊತೆ, ಜಾನುವಾರುಗಳ ಜೊತೆ ಕಾಲ ಕಳೆದು ಬರ್ತಾರೆ. ಅದರಲ್ಲೂ ದರ್ಶನ್ ಎಲ್ಲೇ ಇದ್ರು ಸಂಕ್ರಾಂತಿ ದಿನವಂತೂ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಕಿಚ್ಚು ಹಾಕಿಸಿ ಸಂಭ್ರಮಿಸ್ತಾರೆ. ತಮ್ಮ ಆಪ್ತ ಬಳಗದ ಜೊತೆ ಅಲ್ಲಿಯೇ ಕಾಲ ಕಳೀತಾರೆ. ಹೀಗಾಗಿ ಈ ಬಾರಿಯೂ ಕೂಡ ದರ್ಶನ್ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಂಕ್ರಾಂತಿಗೆ ಕಿಚ್ಚು ಹಾಯಿಸಿ ಸಂಭ್ರಮಿಸಲು 5 ದಿನಗಳ ಕಾಲ ಅನುಮತಿ ಪಡೆದು ಹೊರಟಿದ್ದಾರೆ ಎನ್ನಲಾಗ್ತಿದೆ. ಪ್ರತಿ ಬಾರಿ ತಮ್ಮ ಫಾರ್ಮ್ ಹೌಸ್ ನಲ್ಲಿ ಸಂಭ್ರಮಿಸಿದ್ದ ಫೋಟೋ, ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದ್ವು. ಈ ಬಾರಿ ಕೂಡ ದರ್ಶನ್ ಸಂಕ್ರಾಂತಿ ಹಬ್ಬವನ್ನ ಸಂಭ್ರಮಿಸಿ ಅಭಿಮಾನಿಗಳಿಗೆ ಸುಗ್ಗಿ ಹಬ್ಬದ ದರ್ಶನ ಕೊಡ್ತಾರಾ ಕಾದು ನೋಡಬೇಕಿದೆ. ಮಾಲ್ತೇಶ್ ಜಗ್ಗಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಟಿವಿ9.